ನಮಸ್ಕಾರ. ಹೇಗಿದ್ರಿ ಎಲ್ಲ? ಭಾಳ ದಿನದ ಮೇಲೆ ಒಂದು ಕತೆ ಹೇಳುವ ಅಂತೇಳಿ ಬರ್ತಾ ಇದ್ದೆ. ನಿಮಗೆಲ್ಲ ಬೆಳಗ್ಗೆ ಮುಂಚೆ ಎದ್ದು ಕೂಡಲೇ ಚಳಿ ಇದ್ದರೆ ಅಥವಾ ಜೋರು ಮಳೆ ಇದ್ದರೆ ಎಂತ ಅನ್ಸುತ್ತೆ ಹೇಳಿ? ಈಗ ಒಂದ್ಸಲ ಒಂದು ಕಪ್ ಕಾಫಿ ಸಿಕ್ಕಿದ್ರಲ್ಲಿ ಆಯ್ತಿದ್ದಿತ್ತು ಅಂತ ಅನಿಸುತ್ತೆ. ಅದ್ರಲ್ಲಿ ನಮ್ಮ ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಕಪ್ ಕಾಫಿ ಕುಡಿಲೆ ಅಂದರೆ ಗಾಡಿ ಓಡೋದೇ ಇಲ್ಲ. ಹಾಗಿದ್ರೆ ಈ ಕಾಫಿ ಕತೆ ಎಂತ ಬರ್ರೆ ಈಗ ಹೇಳ್ತೆ ಕಾಣಿ. ಈ ಕತೆ ವಾಟ್ಸಪ್ಪಲ್ಲಿ ಬಂದಿದ್ದಿತ್ತು. ಈ ಕತೆ ಬರೆದವರು ನಮ್ಮ ಪ್ರಸಿದ್ಧ ಲೇಖಕಿ MK ಇಂದಿರಾ ಅವರವರು. ಒಂದು ಕಾಲದಲ್ಲಿ ಕಾಫಿನ ಮಡಿವಂತರು ಕುಡಿತಾ ಇರಲ್ಲ ಅಂಬ್ರ, ಅದು ನಿಷೇಧ ಆಯ್ದಿತ್ತಂಬ್ರ. ಆದರೆ ಎಲ್ಲರೂ ಒಂದ್ಸಲ ಕಾಫಿ ಚಟ ಹತ್ರ ಬಿಡುಕತ್ತಂಬರ್ರೆ. ಅದಕ್ಕೆ ಯಾರೋ ಬುದ್ಧಿವಂತ ಪುರಾಣಕ್ಕೂ ಬರುವಂಗೆ ಸೇರಿಸ್ಬಿಟ್ಟು ಒಂದು ಕತೆ ಮಾಡ್ದ. ಆ ಕಥೆಯೇ ಇದು. ಈ ಕಾಫಿಗೆ ಮೊದಲು ಕೈಲಾಸದ ಕಷಾಯ ಅಂತಿದ್ರಂಬ್ರ. ನಿಮಗೆಲ್ಲ ಭಗೀರಥ ಸ್ವರ್ಗದಿಂದ ಗಂಗಿನ ಭೂಮಿಗೆ ತಂದ ಕತೆ ಗೊತ್ತಿರತ್ತ. ಸ್ವರ್ಗದಿಂದ ಗಂಗೆ ಭೂಮಿಗೆ ಹರಿಯೋಕೆ ಶುರುವಾದಾಗ ಅದರ ರಭಸಕ್ಕೆ ಜನರೆಲ್ಲ ಸಾಕಾಯ್ಬಿಟ್ಟು ತಡುಕಾಯ್ದೆ ಶಿವನ ಹತ್ರ ಹೋಗಿ ಗೋಳಿ ಇಟ್ಕೊಂಡ್ರು. ಅವಾಗ ಶಿವ ತನ್ನ ಜಟೇನ ಅಡ್ಡ ಹಿಡಿದು ಗಂಗೆಯ ರಭಸನ ಕಡಿಮೆ ಮಾಡ್ದ ಅಂಬ್ರ. ಆದರೆ ಶಿವನ ಪರಿಸ್ಥಿತಿ ಏನಕ್ಕಾಗ ಹೇಳಿ? ಗಂಗೆಯ ರಭಸ ತಾಳು ಕಾಯ್ದೆ ಶಿವಂಗೆ ಸಿಕ್ಕಾಪಟ್ಟೆ ಶೀತ, ನೆಗಡಿ, ಜ್ವರ ಎಲ್ಲ ಶುರುವಾಯ್ತಂಬ್ರ. ಎರಡೂ ಮೂಗಲ್ ಧಾರಾಕಾರವಾಗಿ ಗಂಗೆ ಹರಕ್ಕೆ ಶುರು ಮಾಡಿದ್ರಂಬ್ರ. ಅದನ್ನ ಒರ್ಸ್ಕೊಂಬ ಕಾಯ್ದೆ ಶಿವ ತನ್ನ ಕೈಯದ ಬಟ್ಟೆ ಸಾಕೈದೆ ತನ್ನ ಹೆಂಡತಿ ಪಾರ್ವತಿ ದೇವಿಯ ಪೀತಾಂಬರ ಸೀರೆನೇ ತಗೊಂಡು ಸೆರಗನ್ನೇ ತಗೊಂಡು ಮೂಗು ಒರ್ಸ್ಕೊಂಬ ಶುರು ಮಾಡ್ದ ಅಂಬ್ರು. ಪಾರ್ವತಿ ದೇವಿಗೆ ಮತ್ತು ದೇವತೆಗಳಿಗೆಲ್ಲ ತಲೆ ಬಿಸಿ ಶುರುವಾಯ್ತಂಬ್ರು. ಶಿವಂಗೆ ಜ್ವರ ಬಂದು 110 ಡಿಗ್ರಿ ದಾಟ್ತಂಬ್ರು. ಈಗ ಎಂತ ಮಾಡೋದಪ್ಪ ಅಂಥೇಳಿ ಅವಾಗ ಅಗ್ನಿದೇವ ಬಂದು ಅಲ್ಲಿ ಘಳಗಳ ಅಂತ ಬೆಂಕಿ ಉರಿಸಿ ಧಗೆ ಎಬ್ಬಿಸ್ತಂಬ್ರು. ಆ ಧಗೆಗೂ ಕೂಡ ಶಿವನ್ ಜ್ವರ ಮಾತ್ರ ಕಡಿಮೆ ಇಲ್ಲ ಅಂಬ್ರು. ಯಾರ ಸೆಕೆಗೆ ಇನ್ನೂ ಜಾಸ್ತಿ ಆಯ್ತಂಬ್ರು. ಇನ್ನೆಂತ ಮಾಡೋದಪ್ಪ ಅಂದರೆ ಹೇಳಿದರೆ ದೇವ ವೈದ್ಯ ಅಂದರೆ ದೇವತೆಗಳ ಡಾಕ್ಟರ್ ಧನ್ವಂತರಿ ಅಲ್ಲಿಗೆ ಬಂದ್ರಂಬ್ರು. ಅವಾಗ ಧನ್ವಂತರಿ ಶಿವನ್ ನಾಡಿ ಪರೀಕ್ಷೆ ಮಾಡಿ ಅದಕ್ಕೊಂದು ಔಷಧಿ ಕಂಡುಹಿಡಿದ್ರಂಬ್ರು. ಈ ಔಷಧಿಗೆ ಬೇಕಾ ಬೀಜ ಸಂಜೀವಿನಿ ಪರ್ವತದಲ್ಲಿತ್ತು, ಯಾರಾದರೂ ಹೋಗಿ ತಕೊಂಬನ್ನಿ ಅಂತ ಹೇಳಿದ್ರಂಬ್ರು. ಅವಾಗ ಯಾರನ್ನು ಕಳಿಸೋದು ಅಂತ ಯೋಚನೆ ಮಾಡಿದಾಗ ದೇವತೆಗಳಿಗೆಲ್ಲ ನಮ್ಮ ಮಾರುತಿ ನೆನಪಾಯ್ತು. ಆಂಜನೇಯ ಓಡಿ ಬಂದು, ಅಯ್ಯೋ ನಾನು ತಕೊಂಬತ್ತೆ ಶಿವನ್ ಔಷಧಿ, ಶಿವನ್ ಪರಿಸ್ಥಿತಿ ಕಾಂಬಕ್ಕಾಗ್ತಿಲ್ಲ ನನಗೆ, ನಾನು ಹೋಗಿ ತಕೊಂಬತ್ತೆ ಅಂತೇಳಿ ಸಂಜೀವಿನಿ ಪರ್ವತಕ್ಕೆ ಹಾರ್ದ ಅಂಬ್ರಲ್ಲಿಂದ. ಸಂಜೀವಿನಿ ಪರ್ವತಕ್ಕೆ ಹೋಗಿ ಕಾಂತಾಂಬ್ರು ಅಲ್ಲಿ ಧನ್ವಂತರು ಹೇಳಿದ ಲಕ್ಷಣದ ಗಿಡಗಳು ರಾಶಿ ರಾಶಿ ಬೆಳ್ಕೊಂಡು ಇತ್ತಂಬ್ರು. ಕೆಂಪು ಹಣ್ಣು, ಸಿಹಿ ಹಣ್ಣದು, ಒಳಗಿನ ದಪ್ಪ ಬೀಜ, ಆ ಹಣ್ಣನ್ನು ರಾಶಿ ರಾಶಿ ಬೆಳ್ಕೊಂಡು ಇತ್ತಂಬ್ರಲ್ಲಿ. ಮಾರುತಿ ತಾನೂ ಒಂದಷ್ಟು ತಿಂದ ಅಂಬ್ರು, ಖುಷಿ ಪಟ್ಟ ಅಂಬ್ರು. ಇದು ಸ್ವಲ್ಪ ತಗೊಂಡವ್ರು ಸಾಕತ್ತಿಲ್ಲ, ಎಲ್ಲರಿಗೂ ಇರಲಿ ಅಂಥೇಳಿ ಆ ಗಿಡಗಳೆಲ್ಲ ರಾಶಿ ರಾಶಿ ಕೊಯ್ಕೊಂಡು ದೊಡ್ಡ ಹೊರೆ ಕಟ್ಕೊಂಡು ಸಂಜೀವಿನಿ ಪರ್ವತದಿಂದ ಕೈಲಾಸಕ್ಕೆ ವಾಪಸ್ ಬಂದ ಅಂಬ್ರು. ಹಿಂಗೆ ಬರ್ತಾ ಇತ್ತಿಗೆ ದಾರಿ ಮೇಲೆ ಕೆಲವು ಕಡೆ ಎಲ್ಲ ಈ ಬೀಜ ಬಿದ್ದು ಅಲ್ಲೆಲ್ಲ ಗಿಡಗಳು ಹುಟ್ಕೊಂಡು ಅಂಬ್ರು. ಕೈಲಾಸಕ್ಕೆ ಈ ಗಿಡಗಳನ್ನ ತಂದಾಗ ಅದನ್ನ ಧನ್ವಂತರಿ ಆ ಗಿಡ ಹಣ್ಣನ್ನೆಲ್ಲ ಸಪ್ರೇಟ್ ಮಾಡಿ ಹಣ್ಣನ್ನೆಲ್ಲ ಒಣಗಿಸಿ ಕುಟ್ಟಿ ಅದ್ರ ಬೀಜ ತೆಗೆದು ಕುಟ್ಟಿ ಪುಡಿ ಮಾಡಿ ಕಷಾಯ ಮಾಡೋಕೆ ರೆಡಿ ಮಾಡ್ದ ಅಂಬ್ರು. ಕಷಾಯ ಮಾಡೋಕೆ ಹಾಲು ಬೇಕಲ್ಲೇ, ಕ್ಷೀರಸಾಗರದಿಂದ ಬೇಕಾದಷ್ಟು ಹಾಲು ಬಂತಂಬ್ರು. ದೇವಲೋಕದಿಂದ ದೇವತೆಗಳೆಲ್ಲ ಬೇಕಾದಷ್ಟು ಸಕ್ಕರೆ ಕಳಿಸಿ ಕೊಟ್ರಂಬ್ರು. ಈಗ ಹಾಲು, ಸಕ್ಕರೆ, ಈ ಬೀಜದ ಹುಡಿ ಎಲ್ಲ ಸೇರಿ ಸ್ಟ್ರಾಂಗ್ ಆಗಿರೋ ಕಷಾಯ ಮಾಡ್ದ ಅಂಬ್ರು ಧನ್ವಂತರಿ. ಈ ಕಷಾಯನ ಶಿವನ್ ಕುಡಿಸ್ತಾ ಇದ್ದಂಗೆ 6 ಗಳಿಗೆ ಒಳಗೆ ಶಿವನ್ ಜ್ವರ, ಶೀತ, ನೆಗಡಿ ಎಲ್ಲ ಗುಣ ಆಗಿ ಹೊಸ ಎನರ್ಜಿ ತುಂಬಿಕೊಂಡು ಹೊಸ ಹುರುಪಿಂದ ಶಿವ ಕಂಗೊಳಿಸತೊಡಗಿದ ಅಂಬ್ರು. ಅವಾಗ ಉಳಿದಿರೋ ಕಷಾಯನೆಲ್ಲ ಧನ್ವಂತರಿ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ದೇವತೆಗಳಿಗೂ ಕೂಡ ಕುಡಿಸ್ದ ಅಂಬ್ರು. ಇಷ್ಟು ದಿನ ಬರೀ ಅಮೃತ ಕುಡಿದು ಬಾಯೆಲ್ಲ ಸೀಗಟ್ಟಿ ಹೋಯ್ಕೊಂಡಿತ್ತಂದ್ರು ದೇವತೆಗಳಿಗೆ. ಈ ಕಷಾಯ ಕುಡಿತಾ ಇದ್ದಂಗೆ ಅವರಲ್ಲೂ ಸಹ ಹೊಸ ಹುಮ್ಮಸ್ ಬಂತಂಬ್ರು, ಹೊಸ ಹುರುಪು ಬಂತಂಬ್ರು. ಎಲ್ಲ ಸೇರ್ಕೊಂಡು ಧನ್ವಂತರಿ ಹತ್ರ ಈ ಕಷಾಯದ ಹೆಸರೆಂತ, ಈ ಕಷಾಯದ ತಯಾರು ಮಾಡಿ ಬೀಜದ ಹೆಸರೆಂತ ಹೇಳು, ನಾವು ಯಾವಾಗಲೂ ತಂದು ಇಟ್ಕೊಂಬ ಅಂತ ಹೇಳ್ದಂಬ್ರು. ಅವಾಗ ಧನ್ವಂತರಿ ಯೋಚನೆ ಮಾಡ್ದಂಬ್ರು. ಇಲ್ಲೇ ಆಯುರ್ವೇದದಲ್ಲಿ ಒಂದು ನಂಬಿಕೆ ಇತ್ತು, ಆಯುರ್ವೇದಿಕ್ ಮೆಡಿಸಿನ್ ಔಷಧಿ ಗಿಡದ ಹೆಸರೇನಾದರೂ ಹೇಳಿಬಿಟ್ರೆ ಅದ್ರ ಪವರ್ ಕಡಿಮೆ ಆಯ್ತು ಔಷಧಿದು ಅಂತ ಹೇಳಿ. ಹಾಗಾಗಿ ಧನ್ವಂತರಿ ಯೋಚನೆ ಮಾಡಿ ಒಂದು ಹೆಸರು ಕೊಟ್ಟ ಅಂಬ್ರು. ಈ ಬೀಜನ ತಕೊಂಬನದ್ದು ಯಾರು? ಈ ಬೀಜದ ಗಿಡ ತಕೊಂಬನದು ಕಪಿರಾಜನಾದ ಆಂಜನೇಯ. ಇದಕ್ಕೆ ಕಪಿ ಬೀಜ ಅಂತ ಹೆಸರು ಇರಲಿ ಅಂತೇಳಿ ಹೇಳ್ದ. ಆವಾಗಿನದು ಕಪಿ ಬೀಜ ಅಂತಾನೆ ಕರೆಯೋಕೆ ಶುರು ಮಾಡಿದ್ರಲ್ಲ. ಆಮೇಲೆ ತುಂಬ ವರ್ಷಗಳಾದ್ಮೇಲೆ ಪುರಾಣ ಕಾಲ ಎಲ್ಲ ಕಳೆದಾದ್ಮೇಲೆ ನಮ್ಮ ದೇಶಕ್ಕೆ ಅಂದ್ರೆ ಭಾರತಕ್ಕೆ ಬ್ರಿಟಿಷರು ಬಂದರು. ಬ್ರಿಟಿಷರು ಕೆಂಪು ಮೂತಿಯರಲ್ಲ ಎಷ್ಟಂದ್ರು ಕಪಿರಾಜನ ವಂಶದವರು. ಅವರೆಲ್ಲ ಸೇರಿ ಮತ್ತೆ ಈ ಕಪಿ ಬೀಜದ ಗಿಡ ಕಂಡಿಡಿದ್ರು. ಅದರಿಂದ ಕಪಿ ಬೀಜ ತೆಗೆದು ಕಷಾಯ ಮಾಡ್ಕೊಂಡು ಅವರು ಕುಡಿಯೋಕೆ ಶುರು ಮಾಡಿದ್ರು. ಅವರೆಲ್ಲ ಕಪಿ ಬೀಜನ ಕೌರ ಉಚ್ಚಾರದಲ್ಲಿ ಕಫಿ ಅಂತ ಹೇಳೋಕೆ ಶುರು ಮಾಡಿದ್ರು. ಹೀಗೆ ಕಫಿ ಬೀಜ ಮುಂದೆ ಹೇಳಿ ಕಫಿ ಬೀಜ ಆಯಿತು. ಈ ಕಫಿ ಬೀಜನೇ ಹೋಗಿ ಆಮೇಲೆ ಎಂತ ಆಯ್ತು? ಈಗ ಕಾಫಿ ಆಯಿತು.
ಹೆಂಗಿತ್ತು ಕಾಫಿ ಬೀಜದ ಉಗಮದ ಕತೆ ನಿಮಗೂ ಇಷ್ಟ ಆಯ್ತಲ್ದ? ಈಗಂತೂ ನಾವು ಬೆಳಗಾಗಿ ಎದ್ದು ಒಂದು ಕಪ್ ಕಾಫಿ ಕುಡಿಲ್ಲ ಅಂದ್ರೆ ನಮ್ಮ ದಿನನೇ ನಡೆಯೋದಿಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ನಂಗಂತೂ ಹಾಗೆ, ನೀವು ಹಾಗೆ ಅಂತ ಎಣಿಸ್ಕೊಂಡಿದೆ. ಇದು ಇವತ್ತಿಗೆ ಮುಗಿಸುವಲ್ದ? ನಮಸ್ಕಾರ.